ಗೈಸ್ ನೀವು ಏನೂ ತಪ್ಪು ಮಾಡಿಲ್ಲ, ಬಟ್ ನಿಮ್ಗೆ ಏನಾಗುತ್ತೆ, ನಿಮಗೆ ರಿಯೂಸ್ ಕಂಟೆಂಟ್ ಬಂದುಬಿಡುತ್ತೆ. ಹಾಗೇನಾಗುತ್ತೆ, ನಿಮಗೆ ಮಿನಿ ಹಾರ್ಟ್ ಅಟ್ಯಾಕ್ ಬಂದಂಗೆ ಆಗಿಬಿಡುತ್ತೆ. ಓಕೆನಾ, ನಾನು ಏನೂ ತಪ್ಪು ಮಾಡಿಲ್ಲ, ಎಲ್ಲನೂ ಕರೆಕ್ಟಾಗೇ ಮಾಡಿದೆ, ಬಟ್ ನನಗಾದ್ರೂ ಯೂಟ್ಯೂಬ್ ಬಂದುಬಿಟ್ಟು ಏನು ಮಾಡಿದೆ, ರಿಯೂಸ್ ಕಂಟೆಂಟ್ ಕೊಟ್ಬಿಟ್ಟಿದೆ ಅಂತ ನಿಮಗೆ ಮಿನಿ ಹಾರ್ಟ್ ಅಟ್ಯಾಕ್ ಬಂದುಬಿಡುತ್ತೆ. ಓಕೆನಾ, ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ ರಿಯೂಸ್ ಕಂಟೆಂಟ್ ಬಂದರೆ ಅಂದರೆ ಯಾವ ಕಂಡೀಷನಲ್ಲಿ ನೀವು ಸರಿ ಮಾಡ್ಬೋದು ಇದನ್ನು ಅಪೀಲ್ ಮಾಡಿ. ಅಂದರೆ ಲೈಕ್ ನಿಮ್ಮದು ಒರಿಜಿನಲ್ ಕಂಟೆಂಟ್ ಇರಬೇಕು ಆ್ಯಂಡ್ ನಿಮ್ಮದು ಬಂದುಬಿಟ್ಟು ಯಾವುದೇ ರಿಯೂಸ್ ಕಂಟೆಂಟ್ ಇರಬಾರ್ದು. ಆಗ ಬಂದುಬಿಟ್ಟು ನಿಮ್ಗೆ ಏನಾಗುತ್ತೆ, ಇದು ಅಪೀಲ್ ಏನಿದೆ ವರ್ಕ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ನಿಮ್ಮದು ಒರಿಜಿನಲ್ ಕಾಂಟೆಂಟ್ ಇದ್ರೂ ನಿಮ್ಗೇನಾಗಿರುತ್ತೆ, ಒಂದೊಂದು ಸಲ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದಿರುತ್ತೆ. ಓಕೆನಾ, ಸೊ ಇವಾಗ ಬಂದುಬಿಟ್ಟು ಯೂಟ್ಯೂಬಲ್ಲಿ 50% ಜನಕ್ಕೆ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು, ರಿಯೂಸ್ ಕಂಟೆಂಟ್ದು. ಈಗ ಏನಂದರೆ ಯೂಟ್ಯೂಬ್ ಬಂದುಬಿಟ್ಟು ಮೆನ್ಯೂಲಿ ಬಂದುಬಿಟ್ಟು ಚೆಕ್ ಮಾಡಲ್ಲ, ರಿವ್ಯೂ ಮಾಡಲ್ಲ, ಅವ್ರು ಬಂದುಬಿಟ್ಟು ಆಟೋಮೆಟಿಕ್ಲಿ ಚೆಕ್ ಆ್ಯಂಡ್ ರಿವ್ಯೂ ಮಾಡ್ತಾ ಇರೋದು. ಓಕೆನಾ, ಸೊ ಈ ಕಾರಣದಿಂದ ತುಂಬ ಜನದ್ದು ಬಂದುಬಿಟ್ಟು ಒರಿಜಿನಲ್ ಕಂಟೆಂಟ್ ಇದ್ರೂ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದುಬಿಟ್ಟು ನೋಡೋಕ್ಕೆ ಸಿಗ್ತಾ ಇದೆ. ಸೊ ಈ ಕಂಡೀಷನಲ್ಲಿ ನಾವು ಏನು ಮಾಡ್ಬೋದು, ನಿಮಗೆ ಅಲ್ಲಿ ಅಪೀಲ್ ಆಪ್ಷನ್ ಸಿಗುತ್ತೆ. ಓಕೆನಾ, ಈಗ ರಿವ್ಯೂ ನಿಮಗೆ ರಿಯೂಸ್ ಕಂಟೆಂಟ್ ಬಂದಿದ್ದರೆ ನಿಮಗೆ ಅಲ್ಲಿ ಬಂದುಬಿಟ್ಟು ಮೆನ್ಷನ್ ಮಾಡಿರ್ತಾರೆ, ಯುವರ್ ಚಾನಲ್ ವಾಸಂಟ್ ಆಕ್ಸೆಪ್ಟ್ ಫಾರ್ ಮಾನಿಟೈಸೇಷನ್ ಆಫ್ಟರ್ ರಿವ್ಯೂವಿಂಗ್ ಯುವರ್ ಅಪ್ಲಿಕೇಶನ್ ವಿ ಫೌಂಡ್ ದಟ್ ಯುವರ್ ಚಾನಲ್ ಸ್ಟಿಲ್ ಡಸ್ ನಾಟ್ ಫಾಲೋ ಆಲ್ ಆಫ್ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಅಂತ. ಸೊ ಏನಾದರೂ ಒಂದು ರೀಸನ್ ಕೊಟ್ಬಿಟ್ಟು ನಿಮಗೆ ರಿಯೂಸ್ ಕೊಟ್ಬಿಡ್ತಾರೆ. ಓಕೆನಾ, ರಿಯೂಸ್ ಕೊಟ್ಟಾದಮೇಲೆ ನಿಮಗೆ ಒಂದು ಅಪೀಲ್ ಮಾಡೋ ಆಪ್ಷನ್ ಕೊಟ್ಟಿರ್ತಾರಲ್ವಾ. ಸೊ ಅಪೀಲ್ ಮಾಡೋ ಆಪ್ಷನಲ್ಲಿ ನೀವು ಅದರ ಮೇಲೆ ಒಂದು ಸಲ ಟ್ಯಾಪ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಅಲ್ಲಿ ಲಿಂಕ್ ಓಪನ್ ಆಗಿಬಿಡುತ್ತೆ. ಓಕೆನಾ, ಲಿಂಕ್ ಹಾಕೋ ಆಪ್ಷನ್ ಸಿಗುತ್ತೆ ಆ್ಯಂಡ್ ಟೆಕ್ಸ್ಟ್ ಬರೆಯೋದು ಆಪ್ಷನ್ ಸಿಗುತ್ತೆ. ಸೊ ನೀವು ಲಿಂಕಲ್ಲಿ ಹಾಕಿಬಿಟ್ಟು ನೀವು ಅಪೀಲ್ನ ಈಸಿಲಿ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಲಿಂಕ್ ಮುಖಾಂತರ ಯಾವ ಥರ ನೀವು ಹಾಕಿಬಿಟ್ಟು ಅಪೀಲ್ ವಿಡಿಯೋ ನೀವೇ ರೆಡಿ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ಮೇಲೆ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಂದ್ಕೊಳ್ಳಿ ಗೈಸ್, ಈಗ ತುಂಬ ಜನ ಬಂದುಬಿಟ್ಟು ಏನು ಮಾಡ್ತೀರಾ, ತುಂಬ ಜನಕ್ಕೆ ಗೊತ್ತು, ಲೈಕ್ ಕಷ್ಟಪಟ್ಟು ಬಂದುಬಿಟ್ಟು ಅವರು 4000 ಲಾಂಗ್ ವೀಡಿಯೋ ಫಾರ್ಮಾಟ್ ಮಾಡೋರಾದರೆ ಏನಾದರೂ 4000 ವಾಚ್ ಟೈಮ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೊತೀರಾ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊತೀರಾ. ಎಲ್ಲನೂ ಕಷ್ಟಪಟ್ಟು ಮಾಡಾದಮೇಲೆ ಲಾಸ್ಟಿಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಹಾಗೆ ಏನು ಬರುತ್ತೆ, ನಿಮಗೆ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಆ್ಯಂಡ್ ಶಾರ್ಟ್ ವೀಡಿಯೋದವರು ಅಷ್ಟೇ 10 ಮಿಲಿಯನ್ ವ್ಯೂಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊತೀರಾ, ಎಲ್ಲನೂ ಕಂಪ್ಲೀಟ್ ಆಗುತ್ತೆ, 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗುತ್ತೆ. ಸೊ ಲಾಸ್ಟಿಗೆ ನಿಮ್ಗೆ ಏನು ಬರುತ್ತೆ, ರಿಯೂಸ್ ಕಂಟೆಂಟ್ ಅಂತ ಅಲ್ಲಿ ಕೊಟ್ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಆವಾಗ ನಮಗೆ ಒಂದ್ಸಲ ಪ್ಯಾನಿಕ್ ಆಗಿಬಿಡುತ್ತೆ, ನಾವು ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಅಂದ್ಬಿಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ದು ಏನಾದರೂ ಒರಿಜಿನಲ್ ಕಂಟೆಂಟ್ ಏನಾದರೂ ಇದ್ದು ಆ ಕಂಡೀಷನಲ್ಲೂ ರಿಯೂಸ್ ಕಂಟೆಂಟ್ ಏನಾದರೂ ಬಂದರೆ, ಸೊ ಆ ಕಂಡೀಷನಲ್ಲಿ ನಾವು ಯಾವ ಥರ ಅಪೀಲ್ನ ಮಾಡಿಬಿಟ್ಟು ನಮ್ಮ ಚಾನಲ್ನ ವಾಪಸ್ ಸರಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಡೀಟೇಲ್ಸಾಗಿ ನೋಡ್ಕೊಳ್ಳಿ. ಸೊ ಫಸ್ಟು ಬಂದುಬಿಟ್ಟು ನಮಗೆ ಏನು ಮಾಡಬೇಕಂದ್ರೆ, ಸೊ ಫಸ್ಟು ಮೇಯ್ನಾಗಿ ನಮಗೆ ಮಾಡಬೇಕಾಗಿರೋದು ಕೆಲಸ ಏನಂದರೆ, ನಿಮ್ಮದು ವೀಡಿಯೋನ ರೆಡಿ ಮಾಡಬೇಕು. ಒಂದು ವೀಡಿಯೋ ಅದು ಯಾವ ಥರ ನಾವು ರೆಡಿ ಮಾಡಬೇಕಂದ್ರೆ, ಸೊ ಅಂದ್ಕೊಳ್ಳಿ ಈಗ ಈ ಥರ ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ನಾನು ನಾರ್ಮಲ್ ವೀಡಿಯೋ ನಿಮಗೋಸ್ಕರ ವೀಡಿಯೋ ಮಾಡ್ತಿಲ್ಲ, ಯೂಟ್ಯೂಬಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ, ನಾರ್ಮಲ್ ವೀಡಿಯೋ ಮಾಡ್ತಾಯಿದ್ದೀನಿ, ಅಪೀಲ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆನಾ, ಅಪೀಲ್ ವಿಡಿಯೋ ನಾನು ಇವಾಗ ಮಾಡ್ತಾ ಇದ್ದೀನಿ, ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಆಗ ನಿಮ್ಗೆ ಏನು ಮಾಡಬೇಕು, ನಿಮ್ಮದು ಏನು ವಿಡಿಯೋ ಇದೆ, ಓಕೆನಾ, ಸೊ ವಿಡಿಯೋ ಅಲ್ಲ, ನಿಮ್ಮದು ಏನು YT ಸ್ಟುಡಿಯೋ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಕೆನಾ, ಸೊ ನಾನು YT ಸ್ಟುಡಿಯೋ ಏನಿದೆ ಅದನ್ನು ನಾನಿಲ್ಲಿ ಓಪನ್ ಮಾಡ್ಕೊಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಸಿಂಪಲಿ ನಾನು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತೀನಿ. ಸೊ ನೀವು ಬಂದುಬಿಟ್ಟು ನೀವು ಏನಿದ್ದೀರಾ ಯೂಟ್ಯೂಬಿಗೆ ಗೊತ್ತಾಗಬೇಕು. ಸೊ ಯಾರೆಲ್ಲ ಇನ್ನೊಂದು ನಿಮಗೆ ಇಲ್ಲಿ ಡೌಟು ಕ್ಲಿಯರ್ ಮಾಡಿಬಿಡ್ತೀನಿ. ತುಂಬ ಜನ ಬಂದುಬಿಟ್ಟು AI ವಿಡಿಯೋಸ್ ಮಾಡ್ತೀರಾ, ಫೇಸ್ ವಿಡಿಯೋ ಮಾಡಲ್ಲ, ಫೇಸ್ ಎಲ್ಲ ತೋರಿಸಲ್ಲ, ಬಟ್ ನೀವು ಅಪೀಲ್ ವಿಡಿಯೋ ಮಾಡ್ತೀರಲ್ವಾ, ಆವಾಗ ಬಂದುಬಿಟ್ಟು ನಿಮ್ಮ ಫೇಸ್ ತೋರಿಸ್ಬೇಕು ಯೂಟ್ಯೂಬಿಗೆ. ಓಕೆನಾ, ನಿಮ್ಮ ಅಪೀಲ್ ವಿಡಿಯೋ ಮಾಡಿದಾಗ ನಿಮ್ಮ ಫೇಸ್ ಬಂದುಬಿಟ್ಟು ತೋರಿಸ್ಬೇಕು. ಸೊ ತೋರಿಸ್ಬಿಟ್ಟು ಬೈ ಚಾನ್ಸು ನೀವು AI ವಿಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ, ಫೇಸ್ ಕ್ಯಾಮ್ ವಿಡಿಯೋಸ್ ಮಾಡ್ತಾ ಇಲ್ಲ ಅಂದರೆ ಆ ಕಂಡೀಷನಲ್ಲಿ ನಿಮ್ಮ ಫೇಸ್ ತೋರಿಸ್ಬೇಕು. ಆ್ಯಂಡ್ ಇಲ್ಲ ನೀವು ಫೇಸ್ ತೋರಿಸಿನೂ ವಿಡಿಯೋ ಮಾಡ್ತೀರಾ ಅಂದ್ರೂ ಆ ಕಂಡೀಷನ್, 2 ಕಂಡೀಷನಲ್ಲೂ ಬಂದುಬಿಟ್ಟು ನಿಮ್ಮದು ಫೇಸ್ ಏನಿದೆ ಅದು ತೋರಿಸ್ಬೇಕು. ತೋರಿಸಾದ್ಮೇಲೆ ನೀವು ಫೋನ್ ಇಟ್ಕೊಂಡಿರಿ, ಬೇರೆ ಫೋನಲ್ಲಿ ಯಾವುದಾದ್ರೂ ರೆಕಾರ್ಡ್ ಮಾಡಿ ನಿಮ್ಮ ಫೋನಿಂದ ನೀವು ಯೂಟ್ಯೂಬ್ಗೆ ತೋರಿಸ್ಬೇಕು. ಏನಂತ ತೋರಿಸ್ಬೇಕು ನೋಡಿ, ನಾನು ಇಲ್ಲಿ ಬಂದುಬಿಟ್ಟು ತೋರಿಸ್ತೀನಿ. ಓಕೆನಾ, ನೋಡಿ ಇಲ್ಲಿ ನಂದು ನಿಮ್ಮ YT ಸ್ಟುಡಿಯೋ ಕಾಣಿಸ್ತಾ ಇರಬೇಕು. ಸೊ ನೀವು ಇದೇ ಥರ ತೋರಿಸ್ಬೇಕು.
ಸೊ ನಾನು ಫಾರ್ ಎಕ್ಸಾಂಪಲ್ಗೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು. ನೀವೇನು ಮಾಡಬೇಕು, ಈ ಥರ ನಿಮ್ಮದು ಫೋನ್ ಇಟ್ಕೊಳ್ಳಿ. ನಾನಿಲ್ಲಿ ನಂದು ಬೇರೆ ಫೋನ್ ಇಲ್ಲ, ಹಾಗಾಗಿ ನಾನು ಲ್ಯಾಪ್ಟಾಪ್ನ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ನಿಮ್ಮದು ಬಂದುಬಿಟ್ಟು ಫೋನ್ ಇಟ್ಕೊಂಡು ಜಸ್ಟ್ ನೀವು ತೋರಿಸ್ಬೇಕು. ಏನಂತ ತೋರಿಸ್ಬೇಕು ನೋಡಿ, ನಾನು ಬಂದುಬಿಟ್ಟು ಈ ನಂದು ಬಂದುಬಿಟ್ಟು ಇದು ಚಾನೆಲ್ಲು, ನನ್ನ YT ಸ್ಟುಡಿಯೋ ಏನಿದೆ ತೋರಿಸ್ತಾ ಇದ್ದೀನಿ ಅಂತ ನೀವು ಹೇಳ್ಕೋಬೇಕು. ಸೊ ಈ ಚಾನೆಲ್ ಏನಿದೆ, ಈ ಚಾನೆಲ್ ಹೀನಾ ಕ್ರಿಯೇಟರ್ 0.4 ಚಾನೆಲ್ ಏನಿದೆ, ಆ ಚಾನೆಲ್ದು ಓನರ್ ನಾನು. ಸೊ ನಂದು ಬಂದುಬಿಟ್ಟು ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ನಂದು ಬಂದುಬಿಟ್ಟು ಇಷ್ಟು ವಾಚ್ ಟೈಮ್ ಅವರ್ ಬರ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಮಂತ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಿದೆ ಅದು ತೋರಿಸಿ. ಆ್ಯಂಡ್ ಅದಾದಮೇಲೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಓಕೆನಾ, ನೀವು ಫೋನಲ್ಲಿ ಮಾಡ್ಕೊಳ್ಳಿ. ಸೊ ನಾನು ಬಂದುಬಿಟ್ಟು ಇಲ್ಲಿ ನಿಮಗೆ ಲ್ಯಾಪ್ಟಾಪಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫುಲ್ಲು ಡೇಟಾ ಏನಿದೆ ಎಲ್ಲನೂ ಬಂದುಬಿಟ್ಟು ತೋರಿಸಿ. ಸೊ ನಾನು ಕಂಟೆಂಟ್ ಬಂದುಬಿಟ್ಟು ಎಲ್ಲ ವೀಡಿಯೋಸ್ ಬಂದುಬಿಟ್ಟು ನಾನಾಗೆ ಮಾಡೋದು, ಓನಾಗಿ ನಾನೇ ವೀಡಿಯೋ ಬಂದುಬಿಟ್ಟು ಎಲ್ಲ ಎಡಿಟ್ ಎಲ್ಲ ನಾನೇ ಮಾಡೋದು. ನನ್ನ ವೀಡಿಯೋ ಬಂದುಬಿಟ್ಟು ಎಡಿಟ್ ನಾನೇ ಮಾಡೋದಂದರೆ, ಎಡಿಟ್ ಅಂತ ಹೇಳಿದಾಗ ನೀವು ಎಡಿಟ್ ಏನು ಮಾಡಿರ್ತೀರ ನಿಮ್ಮ ಇನ್ಶಾಟ್ ಆಗಲಿ ಇಲ್ಲ ಕೈನ್ ಮಾಸ್ಟರಲ್ಲಾಗಲಿ, ಆ ಅಪ್ಲಿಕೇಶನ್ನು ನೀವು ಒಂದ್ಸಲ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿಕೊಂಡು ತೋರಿಸ್ಬಿಡಿ. ಓಕೆನಾ, ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಫೋನ್ ಏನು ಯೂಸ್ ಮಾಡ್ತಿರಲ್ಲ ಅದರದ್ದು ಫೋನ್ದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಇರಬೇಕು. ಆ್ಯಂಡ್ ಅದ್ರ ಜೊತೆಗೆ YT ಸ್ಟುಡಿಯೋ ಆನ್ ಇರಬೇಕು. YT ಸ್ಟುಡಿಯೋದಲ್ಲಿ ನಿಮ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನಿಮ್ಮ ನೇಮ್ ಏನಿದೆ ಅದನ್ನು ಹೇಳಬೇಕು, ನಿಮ್ಮದು ಚಾನೆಲ್ ನೇಮು. ಅದಾದಮೇಲೆ ನಿಮ್ಮ ಕಂಟೆಂಟನ್ನ ಓಪನ್ ಮಾಡಿ ತೋರಿಸ್ಬಿಟ್ಟು ನಾನೇ ಈ ವಿಡಿಯೋಸ್ ಎಲ್ಲ ಮಾಡೋದಂತ ಹೇಳಬೇಕು. ಆ್ಯಂಡ್ ನಾನು ಎಡಿಟ್ ಸಮೇತ ಓನಾಗಿ ನಾನೇ ಎಡಿಟ್ ಮಾಡಿ ಹಾಕೋದಂತನೂ ಕೂಡ ನೀವೇನು ಮಾಡಬೇಕು, ಆ ಎಡಿಟಿಂಗ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ಬೇಕು. ಅದಾದಮೇಲೆ ನಿಮ್ಮದು ಡಾಟಾ ಏನಿರುತ್ತೆ ಅನಲೈಟಿಕ್ಸ್ ಏನಿರುತ್ತೆ ಅದನ್ನು ಓಪನ್ ಮಾಡಬೇಕು. ಫುಲ್ ನಿಮ್ಮದು ಡಾಟಾ ಏನಿರುತ್ತೆ ಎಲ್ಲನೂ ಓಪನ್ ಮಾಡಿ ತೋರಿಸ್ಬೇಕು. ಇಲ್ಲಿ ಯೂಟ್ಯೂಬ್ಗೆ ಎಲ್ಲನೂ ಗೊತ್ತಾಗಲಿ. ಸೊ ನಿಮ್ಮದು ಡಾಟಾ ಏನಿದೆ ಅದನ್ನು ಕೂಡ ತೋರಿಸಿ. ನಂದು ಇಷ್ಟು ವ್ಯೂಸ್ ಬರ್ತಿದೆ, ಇಷ್ಟು ಇಂಪ್ರೆಷನ್ಸ್ ಹೋಗ್ತಾ ಇದೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಹಾಕಿದ್ದಾರೆ, ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸ್ ಆಗಿ ಬಂದುಬಿಟ್ಟು ನೀವು ತೋರಿಸ್ಬೇಕು. ಓಕೆನಾ, ತೋರಿಸ್ಬಿಟ್ಟು ಇದಕ್ಕೆ ನೀವು ಹೇಳಬೇಕು, ಇದಕ್ಕೆ ಓನರ್ ನಾನೇ, ಈ ಚಾನೆಲ್ದು ಓನರ್ ನಾನೇ, ನಂದು ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ನಿಮ್ಮ ಚಾನೆಲ್ದು ನೇಮು ಪ್ಲಸ್ ನಿಮ್ಮದು ಅನಲೈಟಿಕ್ಸು, ಅದ್ರ ಜೊತೆಗೆ ಕಂಟೆಂಟು, ಅದ್ರ ಜೊತೆಗೆ ಮೇಯ್ನಾಗಿ ಏನು ಹೇಳಿದ್ನಲ್ಲ, ನೀವು ಯಾವ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡ್ತೀರಾ ಆ ಸಾಫ್ಟ್ವೇರ್ಗೆ ಹೋಗ್ಬಿಟ್ಟು ಓಪನ್ ಮಾಡಿಬಿಟ್ಟು ತೋರಿಸಿ. ಸೊ ಎಲ್ಲನೂ ತೋರಿಸಾದ್ಮೇಲೆ ಲಾಸ್ಟಿಗೆ ಹೇಳಿ, ನಾನು ಬಂದುಬಿಟ್ಟು ಎಲ್ಲನೂ ಒರಿಜಿನಲ್ ಆಗಿ ನಾನೇ ಮಾಡೋದು, ನನ್ನದೇ ಓನಾಗಿ ಕ್ರಿಯೇಟ್ ಮಾಡೋದು. ಸೊ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಮತ್ತೆ ಇನ್ನೊಂದು ಸಲ ನನ್ನ ಚಾನಲ್ನ ರಿವ್ಯೂ ಮಾಡಿ. ಓಕೆನಾ, ಸೊ ಇಷ್ಟು ಹೇಳಿಬಿಟ್ಟು ನೀವು ವೀಡಿಯೋನ ಏನು ಮಾಡಿ, ಆ ವೀಡಿಯೋನ ನೀವು ಸೇವ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಬಂದುಬಿಟ್ಟು ಅಪ್ಲೋಡ್ ಮಾಡಿ. ಓಕೆನಾ, ಆ ವೀಡಿಯೋ ಬಂದ್ಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಬಟ್ ಅದನ್ನು ಪಬ್ಲಿಕ್ ಮಾಡಬಾರ್ದು. ನೀವು ಪಬ್ಲಿಕ್ ಮಾಡ್ದಲೇ ಅದನ್ನು ಅನ್ಲಿಸ್ಟೆಡಲ್ಲಿ ಇಲ್ಲ ಪ್ರೈವೇಟಲ್ಲಿ ಇಟ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಆ ವಿಡಿಯೋಗೆ ಯಾವುದೇ ಥಂಬ್ನೇಲ್ ಹಾಕ್ಬಿಡಿ, ಏನೂ ಹಾಕ್ಬಿಡಿ, ಟೈಟಲ್ ಥಂಬ್ನೇಲ್ ಏನೂ ಹಾಕ್ಬಿಡಿ. ಜಸ್ಟ್ ನೀವು ಏನು ಮಾಡಬೇಕು, ಆ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಅನ್ಲಿಸ್ಟೆಡಲ್ಲಿ ಇಲ್ಲ ಪ್ರೈವೇಟಲ್ಲಿ ಇಟ್ಬಿಟ್ಟು ಅಪ್ಲೋಡ್ ಮಾಡಬೇಡಿ. ಅಪ್ಲೋಡ್ ಮಾಡಾದಮೇಲೆ ಕಂಪ್ಲೀಟ್ ಆದಮೇಲೆ ಅದರದ್ದು ಏನು ಆ ವಿಡಿಯೋದು ಲಿಂಕ್ ಏನಿದೆ ನಿಮಗೆ ಕಾಪಿ ಮಾಡಬೇಕು. ಆ ವಿಡಿಯೋದು ಲಿಂಕ್ ಕಾಪಿ ಮಾಡಾದಮೇಲೆ ನೀವೇನು ಮಾಡಬೇಕು, ಅಪೀಲ್ ಆಪ್ಷನ್ ಏನಿರುತ್ತೆ ನಿಮಗೆ, ಅಪೀಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಲಿಂಕ್ ಹಾಕೋ ಆಪ್ಷನ್ ಇರುತ್ತಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಲಿಂಕ್ನ ತಗೊಂಡೋಗಿ ಅಲ್ಲಿ ನೀವು ಪೇಸ್ಟ್ ಮಾಡಬೇಕು. ಓಕೆನಾ ಗೈಸ್, ಸೊ ಪೇಸ್ಟ್ ಮಾಡಿಬಿಟ್ಟು ಅಪೀಲ್ ಡನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಮತ್ತೆ ಯೂಟ್ಯೂಬ್ ಏನು ಮಾಡುತ್ತೆ, ನಿಮ್ಮ ಚಾನೆಲ್ ಏನಿದೆ ಮತ್ತೆ ರಿವ್ಯೂ ಮಾಡುತ್ತೆ. ಸೊ ಆಗ ನಿಮ್ಮದು ಒರಿಜಿನಲ್ ಕಂಟೆಂಟ್ ಇದ್ದರೆ 100% ನಿಮ್ಮದು ಏನಿದೆ ಚಾನೆಲ್ ವಾಪಸ್ ಬಂದೇ ಬರುತ್ತೆ. ನೀವು ಈ ಥರ ವೀಡಿಯೋ ಮಾಡಿ ಲಿಂಕ್ ಎಲ್ಲ ಮಾಡಿ ಹಾಕೋದ್ರಿಂದ 100% ನಿಮ್ಮ ಚಾನೆಲ್ ವಾಪಸ್ ಬರುತ್ತೆ. ನಿಮ್ಮದು ರಿಯೂಸ್ ಪ್ರಾಬ್ಲಮ್ದು ಟೆನ್ಷನ್ ಮುಗ್ದೋಗುತ್ತೆ. ಬೈ ಚಾನ್ಸ್ ನೀವೇನಾದರೂ ರಿಯೂಸ್ ಕಂಟೆಂಟ್ ಏನಾದರೂ ಯೂಸ್ ಮಾಡಿದರೆ ಆ ಕಂಡೀಷನಲ್ಲಿ ಬರಲ್ಲ. ನೀವು ಇಲ್ಲ ಒರಿಜಿನಲ್ ಕಂಟೆಂಟ್ ಮಾಡಿದ್ದೀನಂದರೆ ಆ ಕಂಡೀಷನಲ್ಲಿ ನಿಮ್ಮದು 100% ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ಟು ನಿಮ್ಮದು ಬಂದುಬಿಟ್ಟು ವಾಪಸ್ಸು ರಿಯೂಸ್ ಕಂಟೆಂಟ್ ಏನಿದೆ ಅದು ರಿಮೂವ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಈ ಥರ ಬಂದುಬಿಟ್ಟು ನೀವು ಅಪೀಲ್ ವಿಡಿಯೋನ ಮಾಡ್ಬೋದು ಈಸಿಲಿ. ಓಕೆನಾ, ಈ ಥರ ಅಪೀಲ್ ವಿಡಿಯೋ ಮಾಡಿಬಿಟ್ಟು ಲಿಂಕ್ನ ನೀವು ತೊಗೊಂಡೋಗಿ ನಾನು ಹೇಳೋ ಪ್ರೊಸೆಸಲ್ಲಿ ನೀವು ಮಾಡಿದರೆ 100% ನಿಮ್ಮದು ಒರಿಜಿನಲ್ ಕಂಟೆಂಟ್ ಇದ್ದರೆ ನಿಮ್ಮ ಚಾನೆಲ್ ವಾಪಸ್ ಬಂದುಬಿಟ್ಟು ಸಿಗುತ್ತೆ. ನೀವು ವಾಪಸ್ ಬಂದುಬಿಟ್ಟು ಏನು ಮಾಡ್ಬೋದು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಬಿಟ್ಟು ಅರ್ನಿಂಗ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.